ಹಾಯ್ ಎವ್ರಿವನ್. ನೋಡ್ರಿ, ನಾವು ಇವತ್ತಿನ ಕ್ಲಾಸಲ್ಲಿ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಬಗ್ಗೆ ಡಿಸ್ಕಷನ್ ಮಾಡೋಣ. ಅಂದ್ರೆ ಆಲ್ಮೋಸ್ಟ್ ನಾವು ಸಿಂಪಲ್ ಆಗಿ ಹೇಳ್ಬೋದು ಕಂಪ್ಯೂಟರ್ ಬೇಸ್ಡ್ ಕ್ವಶನ್ಸ್ ಅಂತಂದೇಳಿ. ಕೆಸೆಟ್ ಒಳಗಡೆ ಅದಾದ ನಂತರ UGC ನೆಟ್ ಇದು UG ನೆಟ್ ಒಳಗಡೆ ತುಂಬಾ ಕ್ವಶನ್ಸ್ಗಳು ಬರ್ತಾವೆ ಇದರಲ್ಲಿ. ಸೊ ಕರೆಕ್ಟ್ ಆಗಿ ಏನಂತಂದ್ರೆ ಅರ್ಥ ಮಾಡ್ಕೊಡ್ರಿ, ಕ್ವಶನ್ಸ್ಗಳು ರಿಪೀಟ್ ಭಾಳ ಆಗ್ತಾವೆ. ಸೊ ಎಲ್ಲ ಕ್ವಶನ್ಸ್ಗಳನ್ನ ನಾನು ನಿಮ್ಗೆ ಡಿಸ್ಕಷನ್ ಮಾಡ್ಕೊಂತ ಹೋಗ್ತೀನಿ. ಸೊ ಪ್ರಾಪರ್ ಆಗಿ ಅರ್ಥ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ. ಆಮೇಲೆ ನಿಮ್ದು ಗ್ರೂಪ್ಸ್ಗಳಿದೆ ಅಲ್ಲ, ಟೀಚರ್ಸ್ಗಳು ಗ್ರೂಪ್ಸ್ ಇದೆ ಎಷ್ಟೊಂದು, ನೀವು ಸ್ಟಡಿ ಮಾಡಕ್ಕಂತಂದು ಹೇಳಿ ಎಲ್ಲದ್ರಲ್ಲೂ ನನ್ನ ವಿಡಿಯೋಸ್ಗಳನ್ನ ಶೇರ್ ಮಾಡ್ರಿ. ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಏನೇನು ಓದಬೇಕು ಏನಿಲ್ಲ ಅಂತಂದು ಹೇಳಿ. ಸೊ ಯಾವ ಟಾಪಿಕ್ ಅರ್ಥ ಆಗಲ್ಲ ಅದನ್ನ ನಾನು ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತೀನಿ. ಎಸ್, ಡೈರೆಕ್ಟಾಗಿ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ನೋಡಿ, ಫಸ್ಟ್ ಕ್ವಶನ್ ಏನೈತೆ ಅಂತಂದ್ ಹೇಳಿದ್ರೆ WWW ಸ್ಟ್ಯಾಂಡ್ಸ್ ಫಾರ್ ಅಂತಂದೈತೆ. WWW ಅಂದ್ರೆ ಏನು ಅಂತಂದ್ ಕೇಳಿದಾರೆ. ಸೊ ಇದಂದ್ರೆ ಏನಂತಂದ್ ಹೇಳಿದ್ರೆ ಒಂದು ನಾವೇನ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ ಯಾವ್ದಾದ್ರು ಏನಾದ್ರೂ ನಾವು ಓಪನ್ ಮಾಡ್ಬೇಕು ಅಂತಂದ್ ಹೇಳಿದ್ರೆ ಯಾವ್ದಾದ್ರು ಒಂದು ಪೇಜ್ ಅನ್ನ ಅಥವಾ ಏನಾದ್ರೂ ಒಂದು ಓಪನ್ ಮಾಡ್ಬೇಕು ಅಂತಂದ್ ಹೇಳಿದ್ರೆ ಇಂಟರ್ನೆಟ್ ಒಳಗಡೆ ನಾವು WWW ಇಂದ ಸ್ಟಾರ್ಟ್ ಆಗ್ಬೇಕು. ಇಲ್ಲ ಅಂತಂದ್ ಹೇಳಿದ್ರೆ ಏನಾಗತ್ತೆ ಅಂದ್ರೆ ಎರರ್ ಬರಕ್ ಹಿಡಿದೈತೆ, ಇಲ್ಲ ಅಂತಂದ್ ಹೇಳಿದ್ರೆ ವಾರ್ನಿಂಗ್ ಬರಕ್ ಹಿಡಿದೈತೆ. ಸೊ ಅಂದ್ರೆ ಪ್ರಾಪರ್ ಆಗಿ ಇಂಟರ್ಲಿಂಕ್ಡ್ ಹೈಪರ್ ಟೆಕ್ಸ್ಟ್ ಡಾಕ್ಯುಮೆಂಟ್ಸ್ ಅಂತಂದ್ ಹೇಳಿ ಅದು ನಮ್ಗ ಒಂದು ಆಕ್ಸೆಸ್ ಅನ್ನ ಕೊಡುತ್ತೆ. ಹಿಂಗಂದ್ರ ನಾವು WWW ಅಂತಂದ್ ಹೇಳಿದ್ರೆ ಏನಂತ ಹೇಳ್ತೀವಿ ಅಂದ್ರೆ ವರ್ಲ್ಡ್ ವೈಡ್ ವೆಬ್ ಅಂತ ಕರಿತೀವಿ. ಏನಂತ ಕರಿತೀವಿ? ವರ್ಲ್ಡ್ ವೈಡ್ ವೆಬ್ ಅಂತಂದ್ ಹೇಳಿ. ಸೊ ಥರ್ಡ್ ಆಪ್ಷನ್ ಐತಿ ನೋಡ್ರಿ, ಆಪ್ಷನ್ ಸಿ ನಮ್ದು ಇಲ್ಲ ಏನಂದ್ರೆ ಕರೆಕ್ಟ್ ಆಗತ್ತ. ಉಳಿದದ್ದು ಯಾವುದು ಕರೆಕ್ಟ್ ಆಗಂಗಿಲ್ಲ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಇಲ್ಲೇನಂತಂದ್ ಹೇಳಿದ್ರೆ, ಸೊ ಒಂದು TCP ಅಂತಂದ್ ಹೇಳಿ ಬರುತ್ತೆ, ಇನ್ನೊಂದು IP ಅಂತಂದ್ ಹೇಳಿ ಬರುತ್ತೆ. ಸೊ ನಿಮ್ಗೆಲ್ರಿಗೂ ಗೊತ್ತು IP ಅಡ್ರೆಸಸ್. ಈಗ ನಾವು ಯಾವ್ದಾದ್ರು ಒಂದು ಗೂಗಲ್ ಕ್ರೋಮ್ ನ ಓಪನ್ ಮಾಡ್ಬೇಕಂತಂದ್ ಹೇಳಿದ್ರ, ಅಥವಾ ಯಾವ್ದಾದ್ರು ಒಂದು ವೆಬ್ ಪೇಜ್ ನ ಓಪನ್ ಮಾಡ್ಬೇಕಂದ್ರೆ ಇದ ಫ್ಲಿಪ್ಕಾರ್ಟ್ ಓಪನ್ ಮಾಡ್ಬೇಕು, ಅಮೆಜಾನ್ ಓಪನ್ ಮಾಡ್ಬೇಕು, ಏನ್ ಬೇಕಾದ್ರೂ ಓಪನ್ ಮಾಡ್ರಿ, ನಿಮ್ದು IP ಅಡ್ರೆಸ್ ಇರ್ಲೇಬೇಕು. ನಿಮ್ ಮೊಬೈಲ್ದಾಗ IP ಅಡ್ರೆಸ್ ಇರುತ್ತೆ. ಅದೇನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸೆಸ್ ಕೊಡುತ್ತೆ. ಇಲ್ಲ ಅಂತಂದ್ ಹೇಳಿದ್ರೆ ಬ್ರೌಸರ್ ಎಕ್ಸೆಸ್ ಕೊಡಂಗಿಲ್ಲ ಪೇಜಸ್ಗಳನ್ನ. ಸೇಮ್ ಹಂಗ WWW ಕೂಡ ಇರಬೇಕು, ಅವಾಗ ವೆಬ್ ಪೇಜಸ್ಗಳು ಓಪನ್ ಆಗ್ತಾವ ಅಂತಂದ್ ಹೇಳಿ. ಇದು ರೀಸನ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಹಾರ್ಡ್ ಡಿಸ್ಕ್ ಅನ್ನ ನಾವೇನಪ್ಪಾ ಅಂತಂದ್ ಹೇಳಿದ್ರೆ ಟ್ರ್ಯಾಕ್ ಗಳಾಗಿ ಅಂದ್ರೆ ವಿಭಾಜನೆ ಮಾಡ್ತಾರೆ ಟ್ರ್ಯಾಕ್ ಗಳಾಗಿ, ಮತ್ತು ಅವುಗಳನ್ನ ಏನಂತಂದ್ ಹೇಳಿದ್ರೆ ಯಾವ್ದ್ರಲ್ಲಿ ವಿಭಜಿಸಲಾಗತ್ತೆ ಅಂತಂದ್ ಹೇಳಿ. ನೋಡ್ರಿ, ಹಾರ್ಡ್ ಡಿಸ್ಕ್ ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಟ್ರ್ಯಾಕ್ಸ್ ಗಳಾಗಿ ಏನಂತಂದ್ ಹೇಳಿ ಡಿವೈಡ್ ಮಾಡ್ತಾರ. ಅದಾದ ನಂತರ ಟ್ರ್ಯಾಕ್ಸ್ ಆದ ನಂತರ ನೆಕ್ಸ್ಟ್ ಸಬ್ ಡಿವೈಡ್ ಏನೇನ್ ಮಾಡ್ತಾರ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರ. ಇಲ್ಲ ನಿಮ್ಗ ಒಂದು ಮೊದ್ಲು ಏನಂತಂದ್ ಹೇಳಿದ್ರೆ ಹಾರ್ಡ್ ಡಿಸ್ಕ್ ಅಂದ್ರೆ ಏನ, ಸೊ ಅದು ನೀವು ನೆನ್ಪಿಡ್ಕೋಬೇಕು. ಹಾರ್ಡ್ ಡಿಸ್ಕ್ ಅಂದ್ರೆ ಏನ? ಸೊ ಇಲ್ಲಿ ಐತ್ ನೋಡ್ರಿ, ಇದಕ್ ನಾವು ಹಾರ್ಡ್ ಡಿಸ್ಕ್ ಅಂತ ಕರಿತೀವಿ. ಇದ್ರೊಳಗಡೆ ಏನಂತಂದ್ ಹೇಳಿದ್ರೆ ನಾವು ಏನ್ ಬೇಕಾದ್ ಸ್ಟೋರೇಜ್ ಮಾಡಿಡ್ಬೋದು. ಒಂದೇನಂದ್ರೆ ಸ್ಟೋರೇಜ್ ಡಿವೈಸ್ ಅಂತಂದ್ ಹೇಳ್ತೀವಿ. ಹಾರ್ಡ್ ಡಿಸ್ಕ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಟೋರೇಜ್ ಡಿವೈಸ್ ಅಂತ ಕರಿತೀವಿ. ಇವುಗಳನ್ನ ನಾವೇನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಮತ್ತೆ ಡಿಫ್ರೆಂಟ್ ಆಗಿ ಆ ಭಾಗ ಮಾಡ್ಕೊಂತ ಹೋಗ್ತೀವಿ. ಹಂಗಂದ್ರೆ ಏನು? ಫಸ್ಟ್ ನೆನ್ಪಿಟ್ಕೊಡ್ರಿ, ಹಾರ್ಡ್ ಡಿಸ್ಕ್ ಅಂತಂದ್ ಹೇಳಿದ್ರೆ ಇಟ್ಸ್ ಅ ಸ್ಟೋರೇಜ್ ಡಿವೈಸ್ ಅಂತಂದ್ ಹೇಳ್ತೀವಿ. ಅದ್ರಲ್ಲಿ ಏನ್ ಬೇಕಾದ್ ನೀವು ಇಮೇಜಸ್, ಆಮೇಲೆ ನೆಕ್ಸ್ಟ್ ಸಾಂಗ್ಗಳು, ಮೂವಿಗಳನ್ನ ಸ್ಟೋರ್ ಮಾಡಿ ಇಟ್ಕೋಬಹುದು. ಸೊ ಇಲ್ಲಿ ಹಾರ್ಡ್ ಡಿಸ್ಕ್ ಅನ್ನ ನಾವು ಹೆಂಗ್ ಡಿವೈಡ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ, ಫಸ್ಟ್ ಏನಂತಂದ್ ಹೇಳಿದ್ರೆ ಹಾರ್ಡ್ ಡಿಸ್ಕ್ ಇರುತ್ತೆ. ಈ ಹಾರ್ಡ್ ಡಿಸ್ಕ್ ನಾವು ಫರ್ದರ್ ಹೆಂಗ್ ಡಿವೈಡ್ ಮಾಡ್ತೀವಿ ಅಂದ್ರೆ ಪ್ಲಾಟರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ಲಾಟರ್ ಅಂತ ಕರಿತೀವಿ. ಪ್ಲಾಟರ್ ಆದ ನಂತರ ನೆಕ್ಸ್ಟ್ ಏನಂತ ಕರಿತೀವಿ ಅಂದ್ರೆ ಟ್ರ್ಯಾಕ್ಸ್ ಗಳಾಗಿ ಡಿವೈಡ್ ಮಾಡ್ತೀವಿ. ಈ ಟ್ರ್ಯಾಕ್ಸ್ ಗಳನ್ನ ನಾವೇನಂತ ಮಾಡ್ತೀವಿ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಸೆಕ್ಟರ್ಸ್ ಗಳಾಗಿ ಡಿವೈಡ್ ಮಾಡ್ತೀವಿ. ಸೆಕ್ಟರ್ಸ್ ಆದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ಲಸ್ಟರ್ ಅಂತಂದ್ ಹೇಳಿ. ಸೊ ಈ ತರ ಏನಂತಂದ್ ಹೇಳಿದ್ರೆ ಅದು ವಿಭಜನೆ ಇರುತ್ತೆ. ಇಲ್ಲಿ ನಮ್ಗೇನ್ ಕೇಳಿದ್ರೆ ಟ್ರ್ಯಾಕ್ ಆದ ನಂತರ ಮತ್ತೇನ್ ಸಬ್ ಡಿವೈಡ್ ಆಗಿ ಮಾಡ್ತಾರ ಅಂತ ಕೇಳಿದ್ರೆ ಸೆಕ್ಟರ್ ಅಂತಂದ್ ಹೇಳ್ತೀವಿ. ಸೊ ಇದನ್ನ ನೀವು ನೆನ್ಪಿಟ್ಕೋಬೇಕು. ಈ ಕಾನ್ಸೆಪ್ಟ್ ಮೇಲೆ ನಿಮ್ಗೆ ಕ್ವಶನ್ಸ್ ಗಳು ಬರ್ತಾವ. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗಂಗಿಲ್ಲ, ತುಂಬಾ ಡೀಟೇಲ್ ಆಗಿ ಹೋದ್ರೆ ಅರ್ಥ ಆಗಂಗಿಲ್ಲ. ಸೊ ಸೆಕ್ಟರ್ಸ್ ಗಳಂತಂದ್ ಹೇಳಿದ್ರೆ ಸ್ಮಾಲ್ ಏನಂತಂದ್ ಹೇಳಿದ್ರೆ ಒಂಥರ ಮನಿ ಇದ್ದಂಗ. ಸ್ಮಾಲ್ ಏನಂತಂದ್ ಹೇಳಿದ್ರೆ ಹೌಸ್ ಇದ್ದಂಗ. ಅವುಗಳನ್ನ ನಾವು ಸ್ಟೋರೇಜ್ ಯೂನಿಟ್ಸ್ ಅಂತಂದ್ ಕರಿತೀವಿ. ಏನಂತ ಕರಿತೀವಿ? ಸ್ಟೋರೇಜ್ ಯೂನಿಟ್ಸ್. ಸೊ ಒಂದೊಂದ್ ಏನಂತಂದ್ ಹೇಳಿದ್ರೆ 4 KB ಇರ್ತಾವ. ಸೊ ಇದ್ರಲ್ಲಿ ಏನಾಗತ್ತೆ, ನಾವ್ ಏನೇನ್ ಡಾಟಾ ಕಳಿಸ್ತೀವಲ್ಲ ಅದೆಲ್ಲ ಅಲ್ಲಿ ಹೋಗಿ ಸ್ಟೋರ್ ಆಗತ್ತ. ಸೊ ಇಷ್ಟೇ ಏನಂತಂದ್ ಹೇಳಿದ್ರೆ ನೆನ್ಪಿಟ್ಕೊಡ್ರಿ, ಮತ್ತ ಕನ್ಫ್ಯೂಷನ್ ಆಗೋದ್ ಬೇಡ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಪ್ರತಿ ಸ್ಟೇಟ್ಮೆಂಟ್ ಅಂತೆ ಪ್ರೋಗ್ರಾಮ್ ಅನ್ನ ಯಂತ್ರ ಭಾಷೆಗೆ ಅನುವಾದಿಸುವ ಕಂಪ್ಯೂಟರ್ ಪ್ರೋಗ್ರಾಮ್ ಅನ್ನ ಏನಂತ ಕರೀತಾರ ಅಂತಂದೇಳಿ. ಅಂದ್ರೆ ಈ ಕಂಪ್ಯೂಟರ್ ಪ್ರೋಗ್ರಾಮ್ ಇರುತ್ತೆ, ದಟ್ ಟ್ರಾನ್ಸ್ಲೇಟ್ಸ್ ಏನಪ್ಪಾ ಅಂತಂದ್ರೆ ಸ್ಟೇಟ್ಮೆಂಟ್ ಇಂಟು ಮಷಿನ್ ಲ್ಯಾಂಗ್ವೇಜ್ ಅಂತಂದ್ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೇನೆ, ಇವಾಗ ನಾನು ಏನಂತ ಬರಿತೀನಿ ಅಂತಂದ್ ಹೇಳಿದ್ರೆ ನನ್ನ ಹೆಸರು ಬರಿತೀನಿ. ನನ್ನ ಹೆಸರು ಏನಪ್ಪಾ ಅಂತಂದ್ ಹೇಳಿದ್ರೆ ಮಲ್ಲು ಅಂತಂದ್ ಅನ್ಕೊಡ್ರಿ. ಈಗ ಬರ್ದ್ನಿ. ಸೊ ಇದನ್ನ ನಾವೇನಂತಂದ್ ಹೇಳಿದ್ರೆ ನಾನು ಸರ್ಚ್ ಮಾಡ್ಬೇಕು. ಇವಾಗ ಸರ್ಚ್ ಮಾಡ್ಬೇಕು. ಸರ್ಚ್ ಮಾಡಿದಾಗ ಗೂಗಲ್ ಹೋಗ್ಬಿಟ್ಟು ನನ್ನ ಹೆಸರು ಹೊಡೆದ್ರಪ್ಪ ಅಂತಂದ್ ಹೇಳಿದ್ರೆ ಏನೇನೋ ಬರ್ತಾವ. ಬೇಡ, ನನ್ನ ಹೆಸರೇ ಬೇಡ ಸುಮ್ಮ. ನಾವೇನಂತಂದ್ ಹೇಳಿದ್ರೆ ಕಿರಣ್ ಅಂತ ಅಂದ್ಕೊಳ್ಳೋಣ. ಕಿರಣ್ ಅಂತಂದ್ ಹೊಡೆದ್ರಿ ಅಂತಂದ್ ಹೇಳಿದ್ರೆ ಸೊ ಒಂದೇನೋ ಫೋಟೋಸ್ ಅದು ಇದು ಬರ್ತಿತ್ಲ, ಅದ್ ಹೆಂಗ ಕಂಪ್ಯೂಟರ್ ಹೆಂಗ್ ಅರ್ಥ ಮಾಡ್ಕೊಳ್ತೈತೆ? ಇದ್ ನೋಡಿದ್ರೆ ಸ್ಟೇಟ್ಮೆಂಟ್ ಐತೆ, ಇಲ್ಲಿ ನೋಡಿದ್ರೆ ಕಂಪ್ಯೂಟರ್ ಡೈರೆಕ್ಟ್ ಆಗಿ ನಿಮ್ ಸ್ಟೇಟ್ಮೆಂಟ್ ಗಳನ್ನ ಅರ್ಥ ಮಾಡ್ಕೊಳಂಗಿಲ್ಲ. ಈ ಕಂಪ್ಯೂಟರ್ ಏನ್ ಮಾಡತ್ತ ಅಂತಂದ್ ಹೇಳಿದ್ರೆ ಓನ್ಲಿ ಮಷಿನ್ ಲ್ಯಾಂಗ್ವೇಜ್ ಅನ್ನ ಮಾತ್ರ ಅರ್ಥ ಮಾಡ್ಕೊಳತ್ತ. ಈ ಮಷಿನ್ ಲ್ಯಾಂಗ್ವೇಜ್
ಯಾವ್ದ್ರೊಳಗೆ ಇರ್ತಾವ ಅಂತಂದ್ ಹೇಳಿದ್ರೆ 1 ಅಥವಾ 0ದಲ್ಲಿ ಇರ್ತೈತೆ, 1 ಅಥವಾ 0. ಈ ಕಿರಣ್ ಅನ್ನ ಏನಂತ ಕನ್ವರ್ಟ್ ಮಾಡ್ತಾವ ಅಂತಂದ್ ಹೇಳಿದ್ರೆ 101011 ಈ ತರ ಯಾವ್ದೋ ಒಂದು ಮಷಿನ್ ಲ್ಯಾಂಗ್ವೇಜ್ ಆಗಿ ಕನ್ವರ್ಟ್ ಮಾಡುತ್ತಾ ಅದನ್ನ ನಾವ್ ಏನಂತ ಕರಿತೀವಿ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರ. ಎಸ್, ನಿಮ್ಗೆ ಅರ್ಥ ಆಯ್ತಾ ಹೆಂಗಂತಂದ್ ಹೇಳಿ? ಮೊದಲು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ರಿ, ಆಮೇಲೆ ಗೊತ್ತಾಗ್ಬಿಡ್ತೈತೆ. ಮಷಿನ್ ಲ್ಯಾಂಗ್ವೇಜ್ ಅಂದ್ರೆ ಏನು ಸರ್? ಎಲ್ಲಾನು ಈ ಸ್ಟೇಟ್ಮೆಂಟ್ ಏನಂತಂದ್ ಹೇಳಿದ್ರೆ 1010 ಅಂದ್ರೆ 1 0 ಯೂಸ್ ಮಾಡ್ಕೊಂಡ್ರು ಒಂದು ಪ್ರೋಗ್ರಾಮ್ ನ ನಾವು ಮಷಿನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ರಿ, ಆನ್ಸರ್ ಏನಾಗತ್ತೆ ಅಂತಂದ್ ಹೇಳಿದ್ರೆ ಒಂದು ಕಂಪೈಲರ್ ಅಂತಂದೈತೆ, ಇನ್ನೊಂದ್ ಏನಂತಂದ್ ಹೇಳಿದ್ರೆ ಇಂಟರ್ಪ್ರಿಟರ್ ಅಂತಂದೈತೆ. ಇವೆಲ್ಲ ಬಿಟ್ರಿ ಇವೆಲ್ಲ ಎರಡು ಏನಂತಂದ್ ಹೇಳಿದ್ರೆ ಸಂಬಂಧ ಬರಂಗಿಲ್ಲ. ಕಂಪೈಲರ್ ಮತ್ತು ಇಂಟರ್ಪ್ರಿಟರ್ ಅಂತಂದ್ ಹೇಳಿ. ಇಂಟರ್ಪ್ರಿಟರ್ ಅಂತಂದ್ ಹೇಳಿದ್ರೆ ಇದೇನ್ ಮಾಡ್ದೈತೆ ಅಂತಂದ್ ಹೇಳಿದ್ರೆ ಕೋಡ್ ಅನ್ನ ಅಂದ್ರೆ ಲೈನ್ ಬೈ ಲೈನ್ ಏನಂತಂದ್ ಹೇಳಿದ್ರೆ ಎಕ್ಸಿಕ್ಯೂಟ್ ಮಾಡುತ್ತೆ. ಕೋಡ್ ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಲೈನ್ ಬೈ ಲೈನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸಿಕ್ಯೂಷನ್ ಮಾಡ್ತೈತೆ, ಅಂದ್ರೆ ನಮಗೆ ರಿಸಲ್ಟ್ ಕೊಡ್ತೈತೆ. ಸೊ ಕೋಡ್ ನೀವು ಎಷ್ಟು ಕೋಡ್ ಬರ್ದಿರ್ತಿಲ್ಲ ಅದು ಲೈನ್ ಬೈ ಲೈನ್ ಏನಂತಂದ್ ಹೇಳಿದ್ರೆ ಕಂಪ್ಯೂಟರ್ ಒಳಗಡೆ ಹೋಗ್ಬಿಟ್ಟು ಅದನ್ನ ಚೇಂಜಸ್ ಮಾಡ್ಬಿಟ್ಟು. ಬಟ್ ಅದ್ರಲ್ಲಿ ಕಂಪೈಲರ್ ಇರ್ತಲ್ಲ, ಈ ಕಂಪೈಲರ್ ನ ನಾವೇನಂತ ಕರಿತೀವಿ ಅಂತಂದ್ ಹೇಳಿದ್ರೆ, ಸೊ ನಮ್ದು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರೀ ಇದನ್ನ ಸ್ಟೇಟ್ಮೆಂಟ್ ನ ಇದನ್ನ ಏನ್ ಮಾಡತ್ತಂದ್ರೆ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಮಾಡುತ್ತೆ. ಸೊ ಅದು ಆಪ್ಷನ್ ಏನಾಗತ್ತೆ ಅಂತಂದ್ ಹೇಳಿದ್ರೆ ಕಂಪೈಲರ್ ಅಂತಂದ್ ಹೇಳ್ತೀವಿ. ಇದನ್ನ ನೀವೇನಂತಂದ್ ಹೇಳಿದ್ರೆ ನೆನ್ಪಿಟ್ಕೊಳ್ಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, 1 GB ಅಂದ್ರೆ ಎಷ್ಟು? 1 GB ಅಂತಂದ್ ಹೇಳಿದ್ರೆ ಎಷ್ಟು ಅಂತ ಕೇಳಿದಾರೆ. ಸೊ ಈಗ 1000 ಒಂದೊಂದಾಗಿ ಹೇಳ್ಕೊಂಡ್ ಹೋಗ್ತೀನಿ ನೋಡ್ರಿ. 1 GB ಅಂತಂದ್ ಹೇಳಿದ್ರೆ ಎಷ್ಟ? 1 GB ಅಂತಂದ್ ಹೇಳಿದ್ರೆ ನಾವ್ ಏನ್ ಹೇಳ್ತೀವಿ ಅಂದ್ರೆ 1024 MB ಅಂತ ಕರಿತೀವಿ. ಎಷ್ಟಂತ ಕರಿತೀವಿ? 1024 MB ಮೆಗಾಬೈಟ್ಸ್. 1024 ಮೆಗಾಬೈಟ್ಸ್ ಅಂತಂದ್ ಹೇಳ್ತೀವಿ. ಅಂದ್ರೆ 1 GB ಅಂತಂದ್ ಹೇಳಿದ್ರೆ 1024 MB. ನಾವು ಮಾತಾಡ್ತೀವಲ್ಲ ಡೇ ಟು ಡೇ ಎಷ್ಟು MB ಐತಿ ಫೋಟೋ ಅಂತಂದ್ ಹೇಳಿ. ಸೊ 1024 MB ಆಯ್ತು ಅಂತಂದ್ ಹೇಳಿದ್ರೆ 1 GB ಆಗತ್ತೆ. ಸೊ ಇದನ್ನ ಶಾರ್ಟ್ ಕಟ್ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 1 MB ಅಂತಂದ್ ಹೇಳಿದ್ರೆ ಎಷ್ಟಿರ್ತೈತಿ? 1 MB ಅಂತಂದ್ ಹೇಳಿದ್ರೆ 1024 KB ಇರುತ್ತೆ. ಎಷ್ಟಿರುತ್ತೆ? 1024 ಕಿಲೋಬೈಟ್ಸ್ ಅಂತಂದ್ ಹೇಳಿ. 1 KB ಅಂತಂದ್ ಹೇಳಿದ್ರೆ ಎಷ್ಟಿರತ್ತಪ್ಪ ಅಂತಂದ್ ಹೇಳಿದ್ರೆ 1024 ಬೈಟ್ಸ್ ಅಂತಂದ್ ಹೇಳ್ತೀವಿ. 1024 ಬೈಟ್ಸ್ ಇರುತ್ತೆ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನೀವು ಸ್ಟೋರೇಜ್ ಡಿವೈಸ್, ಮೆಮರಿ ಸೈಜ್ ಎಲ್ಲ ನೆನ್ಪಿಟ್ಕೋಬೇಕಾದೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕಂಪೈಲರ್ ಈಸ್ ಅ ಸಾಫ್ಟ್ವೇರ್ ವಿಚ್ ಕನ್ವರ್ಟ್ಸ್ ಅಂತಂದ್ ಐತಲ್ಲ, ನಾನು ಆಗ್ಲೇ ಹೇಳ್ದಲ್ಲ ಕಂಪೈಲರ್ ಅಂತಂದ್ ಹೇಳಿದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತಂದ್ ಹೇಳಿದ್ರೆ ಇವಾಗ ಏನೇನ್ ಅದಾವಲ್ಲ ಇವ್ ಅಕ್ಷರಗಳೆಲ್ಲ ನೀವ್ ಏನೇನ್ ಟೈಪ್ ಮಾಡ್ತಿರಲ್ಲ, ನಿಮ್ಗೆ ಏನೇನ್ ಬೇಕು ಅಂತಂದ್ ಹೇಳಿ ಟೈಪ್ ಮಾಡ್ತಿರಲ್ಲ ಮೊಬೈಲ್ದಾಗ ಆಗಿರ್ಬೋದು, ಲ್ಯಾಪ್ಟಾಪ್ದಾಗ ಆಗಿರ್ಬೋದು, ಅದನ್ನೆಲ್ಲ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಅನ್ಕೊಂಡು ಅನ್ಕೊಡ್ರಿ ಅಷ್ಟ. ಸೊ ಇಲ್ಲ ಅಂತ ಕೋಡಿಂಗ್ ಒಳಗಡೆ ಬರ್ತೈತೆ ಅದು. ಅದಾದ ನಂತರ ಅದೇನಂತಂದ್ ಹೇಳಿದ್ರೆ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡ್ತೈತಿ ಅಂತ ನಾನು ಆಲ್ರೆಡಿ ಹೇಳಿದೆ. ಈಗೇನ್ ನೋಡ್ರಿ, ಅದ ಹೈ ಲೆವೆಲ್ ಲ್ಯಾಂಗ್ವೇಜ್ ಅನ್ನ ಮಷಿನ್ ಲ್ಯಾಂಗ್ವೇಜ್ ಲೆವೆಲ್ಗೆ ಕನ್ವರ್ಟ್ ಮಾಡೋದನ್ನ ನಾವೇನಂತ ಕರಿತೀವಿ? ಕಂಪೈಲರ್ ಅಂತ ಕರಿತೀವಿ ಅಂತಂದ್ ಹೇಳಿ ಆಪ್ಷನ್ ಬಿ ಅಂತಂದ್ ಹೇಳಿ ಇಲ್ಲಿ ಆಯ್ತು. ಇನ್ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಯಾವ್ರಿ ಸರ್? ಸಿ ಪ್ರೋಗ್ರಾಮಿಂಗ್ ರೀ, C++ ಪ್ರೋಗ್ರಾಮಿಂಗ್ ರೀ, ಆಮೇಲೆ ಜಾವಾ, ಇವೆಲ್ಲ ಅಂತಂದ್ ಹೇಳ್ತೀವಿ. ಸೊ ಅರ್ಥ ಆದ್ರೆ ಓಕೆ, ಅರ್ಥ ಆಗ್ಲಿಲ್ಲ ಅಂದ್ರೆ ಬಿಟ್ಬಿಟ್ರಿ, ಬಾಳ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ವರ್ಚುವಲ್ ಮೆಮರಿ ಅಂತಂದ್ ಐತೆ. ವರ್ಚುವಲ್ ಮೆಮರಿ ಅಂತಂದ್ರೆ ಏನು? ವರ್ಚುವಲ್ ಅಂತಂದ್ ಹೇಳಿದ್ರು, ವರ್ಚುವಲ್ ಅಂತಂದ್ ಹೇಳಿದ್ರೆ ಒಂಥರ ಏನಂತಂದ್ ಹೇಳಿದ್ರೆ ಇಲ್ಯೂಷನ್ ಅಲ್ಲ, ಒಂಥರ ಏನಂತಂದ್ ಹೇಳಿದ್ರೆ ಭ್ರಮೆ ಇದ್ದಂಗ. ಸೊ ನಮಗ್ ಗೊತ್ತಾಗಂಗಿಲ್ಲ. ಸೊ ರಿಯಲ್ ಮೆಮರಿ ಅಂತಂದ್ ಹೇಳಿದ್ರೆ ರಿಯಲ್ ಆಗಿರೋದು. ವರ್ಚುವಲ್ ಅಂತಂದ್ ಹೇಳಿದ್ರೆ ಅದು ಇದ್ದಂಗಿರುತ್ತೆ ಬಟ್ ಅದ್ರ ಕಾಣಿಸಂಗಿಲ್ಲ, ಆತರ ಭ್ರಮೆ ಅಂತಂದ್ ಹೇಳ್ತೀವಲ್ಲ. ಇದ್ ನೋಡ್ರಿ ಆಪ್ಷನ್ ಸಿ, ಆನ್ ಇಲ್ಯೂಷನ್ ಆಫ್ ಎಕ್ಸ್ಟ್ರೀಮ್ಲಿ ಲಾರ್ಜ್ ಮೇನ್ ಮೆಮರಿ ಅಂತಂದ್ ಹೇಳ್ತೀವಿ. ಸೊ ಕ್ಲಿಯರ್? ಸೊ ಇದನ್ನ ಏನ್ ಮಾಡದೈತಿ ಅಂತಂದ್ ಹೇಳಿದ್ರೆ ಈ ಕಂಪ್ಯೂಟರ್ ಇದ್ದದ್ ಏನ್ ಮಾಡದಿತ್ತಪ್ಪ ಅಂತಂದ್ ಹೇಳಿದ್ರ ಎಲ್ಲದಕ್ಕೂ ಯೂಸ್ ಮಾಡ್ಕೊಳತ್ತ ವರ್ಚುವಲ್ ಮೆಮರಿ ಅಂತಂದ್ ಹೇಳ್ತೀವಿ. ಸೊ ಅದು ಏನಪ್ಪ ಕಂಪ್ಯೂಟರ್ ಒಳಗಡೆ ಇರ್ತೈತೆ. ಸೊ ಅದು ಸಿಂಪಲ್ ಜನರಲ್ ಆಗಿ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, TCP ಅಥವಾ IP. ಸೊ ಎದಕ್ ಇಂಪಾರ್ಟೆಂಟ್ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. TCP ಮತ್ತು IP ಎದಕ್ ಇಂಪಾರ್ಟೆಂಟ್ ಆಗತ್ತಂದ್ ಹೇಳಿದ್ರೆ ಎದಕ್ ಕನೆಕ್ಟ್ ಮಾಡ್ತೀವಿ? ಸೊ ಇಂಟರ್ನೆಟ್ ಕನೆಕ್ಟ್ ಮಾಡೋಕೆ TCP ಅಥವಾ IP ಏನಂತಂದ್ ಹೇಳಿದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. TCP ಅಂದ್ರೆ ಏನ? TCP ಅಂತಂದ್ ಹೇಳಿದ್ರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಂತಂದ್ ಹೇಳ್ತೀವಿ, ಕಂಟ್ರೋಲ್ ಪ್ರೋಟೋಕಾಲ್. ಅದಾದ ನಂತರ ನೆಕ್ಸ್ಟ್ IP ಅಂತಂದ್ ಹೇಳಿದ್ರೆ ಏನು? ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಅನ್ಕೊಡ್ರಿ, ಇಂಟರ್ನೆಟ್ ಪ್ರೋಟೋಕಾಲ್. ಇದೇನಪ್ಪಾ ಅಂತಂದ್ ಹೇಳಿದ್ರ ಇದು ನೀವು ಈ ನೆಟ್ವರ್ಕ್ ಕನ್ವರ್ಟ್ ಮಾಡ್ತಿರಲ್ಲ ಅಂತ ಏನಂತ ಇಂಟರ್ನೆಟ್ ಕನೆಕ್ಟ್ ಮಾಡ್ತೀರಿ, ವೈಫೈ ಕನೆಕ್ಟ್ ಮಾಡ್ತಿರಲ್ಲ, ಅಲ್ಲೆಲ್ಲ ಏನಂತಂದ್ ಹೇಳಿದ್ರೆ ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಈಗ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕಂತಂದ್ ಹೇಳಿದ್ರೆ ಯಾವ ರೀತಿ ಅಂತಂದ್ ಹೇಳಿದ್ರೆ ನಿಮ್ ಮೊಬೈಲ್ದಾಗ ಯಾವ್ದೊಂದು ಅಪ್ಲಿಕೇಶನ್ ಇರುತ್ತೆ. ಸೊ ಇಮೇಲ್ ತಗೊಳ್ರಿ, ಇಮೇಲ್ ಅನ್ನ ಓಪನ್ ಮಾಡ್ತಿರಲ್ಲ, ಅಲ್ಲೊಂದ್ ಏನಂತಂದ್ ಹೇಳಿದ್ರೆ ಮೆಸೇಜ್ ಅನ್ನ ಬರೀತೀರಿ. ಮೆಸೇಜ್ ಅನ್ನ ಬರೆದು
ಸೊ ಅದೇನಾಗತ್ತೆ ಅಂತಂದ್ ಹೇಳಿದ್ರೆ ನೆಟ್ವರ್ಕ್ ಕನೆಕ್ಷನ್ ಇರುತ್ತೆ, ಅದಾದ ನಂತರ ನೆಕ್ಸ್ಟ್ ಇಂಟರ್ನೆಟ್ ಕನೆಕ್ಷನ್ ಇರತ್ತೈತೆ. ಆಮೇಲೆ ಏನ್ ಮಾಡ್ತೀರಿ ಅಂತಂದ್ ಹೇಳಿದ್ರೆ ಸೆಂಡ್ ಮಾಡ್ತೀರಿ, ಆಮೇಲೆ ಇನ್ನೊಬ್ಬನ ಅವ್ನು ಯೂಸ್ ಮಾಡೋ ಅವ್ನ ಹತ್ರ ಏನಂತಂದ್ ಹೇಳಿದ್ರೆ ಅದು ಅಪ್ಲಿಕೇಶನ್ ಇರ್ತೈತಿ. ಆಮೇಲೆ ನೆಕ್ಸ್ಟ್ ಅವ್ ಏನಂತಂದ್ ಹೇಳಿದ್ರೆ ಇಂಟರ್ನೆಟ್ ಕನೆಕ್ಷನ್ ಮಾಡ್ಕೊಂಡಿರ್ತಾನ, ಆಮೇಲೆ ಅವಂಗ ಅದ ಏನಂತಂದ್ ಹೇಳಿದ್ರೆ ಟೊಯ್ ಟೊಯ್ ಅಂತಂದ್ ಹೇಳ್ಬಿಟ್ಟು ಮೆಸೇಜ್ ಹೋಗುತ್ತೆ, ಇಮೇಲ್ ಬರುತ್ತೆ, ಅದಾದ ನಂತರ ಅದ್ರೊಳಗಡೆ ಫೈಲ್ಸ್ ಗಳು ಇರ್ತಾವ, ಅವ್ನು ಡೌನ್ಲೋಡ್ ಮಾಡ್ಕೊಂತಾನ ಫಿಸಿಕಲ್ ಆಗಿ. ಸೊ ಇಷ್ಟೆಲ್ಲ ಪ್ರೊಸೆಸ್ ನಡೆಯುತ್ತಲ್ಲ, ಎಲ್ಲಾನು ಪ್ರೊಸೆಸ್ ನಡೆಯೋದು ಏನಂತಂದ್ ಹೇಳಿದ್ರೆ TCP ಅಥವಾ IP ಮಾಡೆಲ್ ಅಂತಂದ್ ಹೇಳ್ತೀವಿ ಅದನ್ನ. ಸೊ ಇಂಟರ್ನೆಟ್ ಕನೆಕ್ಷನ್ ಮಾಡ್ಕೊಂಡು TCP ಅಥವಾ IP ಮಾಡೆಲ್ ಇಂದ ಈ ಪ್ರೊಸೆಸ್ ಆಗುತ್ತೆ. ಇಷ್ಟು ನೀವು ನಾರ್ಮಲ್ ಆಗಿ ನೆನ್ಪಿಟ್ಕೊಡ್ರಿ. ಹಂಗಂದ್ರೆ ಏನು ಅಂತಂದ್ ಹೇಳಿ. ಸೊ LAN ಲ್ಯಾನ್ ಅಂದ್ರೆ ಏನು ಅಂತಂದ್ ಹೇಳಿ ನನ್ ಕಮೆಂಟ್ ಹಾಕ್ರಿ ನೋಡೋಣ, ಯಾರಿಗಾದ್ರೂ ಗೊತ್ತಿದ್ರ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕಂಪ್ಯೂಟರ್ ಕೀಬೋರ್ಡ್ ನ ಪ್ರತಿ ಅಕ್ಷರಕ್ಕೂ ಆಸ್ಕಿ ಮೌಲ್ಯ ಇರುತ್ತ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದ್ರೆ, ಹಿಂಗಂದ್ರೆ ಏನ? ಆಸ್ಕಿ ಅಂತಂದ್ ಹೇಳಿದ್ರ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಸೊ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಅಂತಂದ್ ಹೇಳ್ತೀವಿ. ಸೊ ಹಂಗಂತಂದ್ ಹೇಳಿದ್ರೆ ಎಲ್ಲಿ ನೋಡ್ರಿ, ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಅಂತಂದ್ ಹೇಳಿ ಆಸ್ಕಿ ಅಂತಂದ್ ಹೇಳ್ತೀವಿ. ಹಿಂಗಂದ್ರೆ ಏನ? ಈಗ ಫಾರ್ ಎಕ್ಸಾಂಪಲ್, ಈಗ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಎಲ್ಲಾ ಕಡೆನು A ಅಂತಂದ್ ಹೇಳಿ ಯೂಸ್ ಮಾಡಕ್ ಆಗಂಗಿಲ್ಲ, B ಅಂತಂದ್ ಹೇಳಿ ಯೂಸ್ ಮಾಡಕ್ ಆಗಂಗಿಲ್ಲ. ನಾನು ಇವಾಗ A ಲೆಟರ್ ಮೇಲೆ ಬಡಿತೇನೆ, A ಲೆಟರ್ ಮೇಲೆ ನಾ ಟೈಪ್ ಮಾಡಿ ಅಂತಂದ್ ಹೇಳಿದ್ರೆ ಅದು A ಅಂತಂದ್ ಹೇಳಿ ಕಂಪ್ಯೂಟರ್ ಹೋಗಂಗಿಲ್ಲ ಅದು. ಸೊ ಅದಕ್ಕೇನಂತಂದ್ ಹೇಳಿದ್ರೆ ಒಂದು ಕೋಡ್ ವರ್ಡ್ ಐತೆ, ಅದಕ್ಕೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಕೋಡ್ ವರ್ಡ್ ಐತೆ. ಆ ಕೋಡ್ ವರ್ಡ್ ಏನಂತಂದ್ ಹೇಳಿದ್ರೆ ಆಸ್ಕಿ ಅಂತಂದ್ ಹೇಳ್ತೀವಿ, ಆಸ್ಕಿ ಕೋಡ್ ವರ್ಡ್ ಅಂತಂದ್ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಎಗೆ ಎಷ್ಟೈತೆ ಅಂತಂದ್ ಹೇಳಿದ್ರೆ ಕೋಡ್ ವರ್ಡ್ 65 ಐತೆ. ಈಗ ಕಂಪ್ಯೂಟರ್ ಹೆಂಗ್ ಥಿಂಕ್ ಮಾಡದೈತೆ ಹೇಳ್ರಿ, ಕಂಪ್ಯೂಟರ್ ಹೆಂಗ್ ಗೊತ್ತಾಗತೈತೆ ಏನ ಟೈಪ್ ಮಾಡಿದ ಅಂತಂದ್ ಹೇಳಿ. A ಟೈಪ್ ಮಾಡಿದ ಅಂತಂದ್ ಹೇಳಿದ್ರೆ 65 ಅಂತ ಹೋಗುತ್ತೆ. ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ತಾ ಓಕೆ ಇವ 60 A ಬಡದಿದ ಅಂತಂದ್ ಹೇಳಿ. ಈಗ ಸ್ಮಾಲ್ A ಟೈಪ್ ಮಾಡಿದ್ರಿ ಅಂತಂದ್ ಹೇಳಿದ್ರೆ, ಸ್ಮಾಲ್ A ಟೈಪ್ ಮಾಡ್ರಿ ಅಂತಂದ್ ಹೇಳಿದ್ರೆ, ಸ್ಮಾಲ್ ಎಗೂ ಏನಪ್ಪಾ ಅಂತಂದ್ ಹೇಳಿದ್ರೆ 97 ಅಂತಂದ್ ಐತೆ. ಸ್ಮಾಲ್ A ಟೈಪ್ ಮಾಡ್ರಿ ಅಂತಂದ್ ಹೇಳಿದ್ರೆ 97 ಅಂತಂದ್ ಹೋಗುತ್ತ. ಅವಾಗ ಕಂಪ್ಯೂಟರ್ ಗೊತ್ತಾಗತ್ತ ಓ ಇದು 97 ಅಂತಂದ್ ಹೇಳಿ. ಈ ತರ ಏನ್ ಕೋಡ್ ಬರುತ್ತಲ್ಲ, ಸೊ ಇಂತ ಕೋಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಆಸ್ಕಿ ಕೋಡ್ ಅಂತಂದ್ ಹೇಳಿ ಕರಿತೀವಿ. ಕ್ಲಿಯರ್? ಇಷ್ಟ ನೆನ್ಪಿಟ್ಕೊಳ್ರಿ, ಇದಕ್ಕಿಂತ ಜಾಸ್ತಿ ಏನು ನೆನ್ಪಿಟ್ಕೊಳಕ್ ಹೋಗ್ಬೇಡ್ರಿ, ಯಾಕಂದ್ರೆ ಮತ್ತೆ ತಲಿ ಕೆಟ್ಟ ಹೋದ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೊ ಈ ಕೆಳಗಿನವಲ್ಲಿ ಯಾವುದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ ಅಂತಂದ್ ಹೇಳಿ ಕ್ವಶನ್ ನ ಕೇಳಿದಾರೆ. ಸೊ ಇದರಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವ್ದಲ್ಲ ಅಂತಂದ್ ಹೇಳಿದ್ರೆ C+, ಜಾವಾ, ಆಮೇಲೆ ಪ್ಯಾಸ್ಕಲ್, ಇವೆಲ್ಲ ಏನಂತಂದ್ರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಬಟ್ ಅದ್ರ ಮೈಕ್ರೋಸಾಫ್ಟ್ ಆಫೀಸ್ ಅಂತಂದ್ ಐತಲ್ಲ, ಇದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ. ಅದೊಂದೇನಂತಂದ್ ಹೇಳಿದ್ರೆ ಸಾಫ್ಟ್ವೇರ್, ಅಥವಾ ಅದನ್ನ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಅಪ್ಲಿಕೇಶನ್ ಅಂತ ಕರಿತೀವಿ. ಸಾಫ್ಟ್ವೇರ್, ಅದು ಲ್ಯಾಂಗ್ವೇಜ್ ಅಲ್ಲ. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತಂದ್ ಹೇಳಿದ್ರ ನೀವು ಲ್ಯಾಂಗ್ವೇಜ್ ಅನ್ನ ಬರಿತೀರಿ. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತೀನಿ ರೀ. ಸೊ ಇಲ್ಲಿ ನೋಡ್ರಿ, ನಾನು ಇವಾಗ ಏನಂತಂದ್ ಹೇಳಿದ್ರೆ ಏನೋ ಒಂದ್ ಸ್ವಲ್ಪ ಏನೋ ಕೋಡ್ಗಳನ್ನ ಬರೆದಿದ್ದೇನೆ ಇವಾಗ. ಇದಕ್ಕೆ ನಾವೇನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಇವಾಗ ನಾನು ಏನ್ ಬರ್ದೇನೆ ಅಂತಂದ್ ಹೇಳಿದ್ರೆ ಜಸ್ಟ್ HTML ಕೋಡು, CSS ಕೋಡು ಅಂತಂದ್ ಹೇಳಿ ಬರ್ದಿದ್ದೇನೆ ಅಷ್ಟೇ. ಇದನ್ ಬಿಟ್ಟು ಮತ್ತೇನು ಬರ್ದಿಲ್ಲ. ಇನ್ ನೆಕ್ಸ್ಟ್ ಯಾವ ಬರ್ತಾವ ಅಂತಂದ್ ಹೇಳಿದ್ರೆ ಡಿಫ್ರೆಂಟ್ ಆಗಿ ಬರ್ತಾವ. ಸೊ C ಬರುತ್ತೆ, C++ ಬರುತ್ತೆ, ಆಮೇಲೆ ನೆಕ್ಸ್ಟ್ ಪೈಥಾನ್ ಅಂತಂದ್ ಹೇಳಿ ಬರುತ್ತೆ, ಜಾವಾ ಬರುತ್ತೈತಿ, ಆಮೇಲೆ ನೆಕ್ಸ್ಟ್ PHP ಅಂತಂದ್ ಹೇಳಿ ಬರ್ತೈತಿ. ಸೊ ಇವೆಲ್ಲ ಏನಂತಂದ್ ಹೇಳಿದ್ರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಗಳು. ಸೊ ಬಟ್ ಅದ್ರ ಮೈಕ್ರೋಸಾಫ್ಟ್ ಆಫೀಸ್ ಅನ್ನೋದು ಏನಂತಂದ್ ಹೇಳಿದ್ರೆ ಅದೊಂದು ಸಾಫ್ಟ್ವೇರ್ ಅಥವಾ ಅಪ್ಲಿಕೇಶನ್ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡು, ಸೊ ಮಿನಿಮಮ್ ನಂಬರ್ ಆಫ್ ರಿಕ್ವೈರ್ಡ್ ಟು ಸ್ಟೋರ್ 3 ಡಿಜಿಟ್ ಡೆಸಿಮಲ್ ನಂಬರ್ ಅಂತಂದ್ ಹೇಳಿ. ಸೊ ಯಾವುದೇ 3 ಅಂಕಿಯ ದಶಮಾಂಶ ಸಂಖ್ಯೆಯನ್ನ ಸಂಗ್ರಹಿಸಲು ಅಗತ್ಯವಿರುವ ಕನಿಷ್ಠ ಬಿಟ್ ಗಳ ಸಂಖ್ಯೆ ಎಷ್ಟು ಅಂತಂದ್ ಹೇಳಿ ಕೇಳಿದಾರೆ. ಎಷ್ಟು ಬಿಟ್ ಬೇಕು, ಎಷ್ಟು ಬಿಟ್ಸ್ ಬೇಕು ಅಂತಂದ್ ಹೇಳಿ ಕೇಳಿ. ಸೊ ಇಲ್ಲಿ ನೋಡ್ರಿ, 3 ಡಿಜಿಟ್ ಡೆಸಿಮಲ್ ನಂಬರ್ಸ್ ಅಂತಂದ್ ಹೇಳಿದ್ರೆ ಹಿಂಗ್ ತಗೊಳ್ರಿ, ಇವಾಗ 0ದಿಂದ ಹಿಡ್ಕೊಂಡು 3 ನಂಬರ್ಸ್ ಅಂತಂದ್ ಹೇಳಿದ್ರೆ 999 ವರ್ಗು, 0.0 ಅಂತ ಬರಿತೀವಿ, ಅದನ್ನೆಲ್ಲ ಬರೋದು ಬೇಡ, ಇಷ್ಟ ತಗೊಳ್ರಿ. ಸೊ 1000 ಬರ್ಕೊಂಡ್ರಿ ಅಂತಂದ್ ಹೇಳಿದ್ರೆ ಏನಾಗ್ತೈತಿ, 4th ನಂಬರ್ ಆಗತ್ತೆ 999 ವರ್ಗು. ಈಗ ಎಕ್ಸಾಂಪಲ್ ಏನಂತಂದ್ ಹೇಳಿದ್ರೆ ಇವಾಗ ಬಿಟ್ ಅಂತಂದ್ ಕರಿತೀವಲ್ಲ, ಸೊ ಇದ್ರ ಬಗ್ಗೆ ನಾವು ಏನಂತಂದ್ ಹೇಳಿದ್ರೆ ಡಿಸ್ಕಷನ್ ಮಾಡೋಣ. ಒಂದ್ ಬಿಟ್ ಅಂತಂದ್ ಹೇಳಿದ್ರೆ, ಬಿಟ್ ಅನ್ನೋದು ಏನ್ ಮಾಡತ್ತಂತಂದ್ ಹೇಳಿದ್ರೆ ಎರಡು ವ್ಯಾಲ್ಯೂಸ್ ಅನ್ನ, ಎರಡು ಪಾಸಿಬಲ್ ವ್ಯಾಲ್ಯೂಸ್ ಅನ್ನ ಏನಂತಂದ್ ಹೇಳಿದ್ರೆ ಸ್ಟೋರ್ ಮಾಡ್ತೈತಿ. ಯಾವ್ದು? ಮಷಿನ್ ಲ್ಯಾಂಗ್ವೇಜ್ ಅಲ್ಲಿ 1 ಅಥವಾ 0 ಅಥವಾ 1 ಏನಂತಂದ್ ಹೇಳಿದ್ರೆ ಬಿಟ್ ಸ್ಟೋರ್ ಮಾಡತ್ತ. ಇದು ಒಂದ್ ಬಿಟ್ ಗಾಯ್ತು. ಈಗ ಫಾರ್ ಎಕ್ಸಾಂಪಲ್ 2 ಬಿಟ್ ಅಂತಂದ್ ಹೇಳಿದ್ರೆ ಎಷ್ಟು ವ್ಯಾಲ್ಯೂಸ್ ನ ಸ್ಟೋರ್ ಮಾಡುತ್ತ? 4 ವ್ಯಾಲ್ಯೂ. ಸೊ ಎಷ್ಟು ವ್ಯಾಲ್ಯೂ ಅಂತಂದ್ ಹೇಳಿದ್ರೆ 4 ವ್ಯಾಲ್ಯೂ ಸ್ಟೋರ್ ಮಾಡುತ್ತ. ಅದ್ ಹೆಂಗಂತಂದ್ ಹೇಳಿದ್ರೆ 00 ಆಗಿರ್ಬೋದು, 01 ಆಗಿರ್ಬೋದು, 10 ಆಗಿರ್ಬೋದು, 11 ಅಂತಂದ್ ಹೇಳಿ ಹಿಂಗ್ ಸ್ಟೋರ್ ಮಾಡ್ತೈತಿ. ಸೊ ಈ ತರ ಏನಂತಂದ್ ಹೇಳಿದ್ರೆ ಬೈನರಿ ನಂಬರ್ಸ್ ಬರ್ತಾವ. ಸೇಮ್ ಈಗ 3 ಬಿಟ್ಸ್ ಅಂತಂದ್ ಹೇಳಿದ್ರೆ ಎಷ್ಟು ವ್ಯಾಲ್ಯೂಸ್ ನ ಸ್ಟೋರ್ ಮಾಡುತ್ತೆ? 8 ವ್ಯಾಲ್ಯೂಸ್ ಅನ್ನ ಸ್ಟೋರ್ ಮಾಡ್ತೈತೆ. ಹಂಗಾದ್ರೆ ಇಲ್ಲೇನ್ ಕೇಳಿದಾರೆ, ಟೋಟಲ್ ಆಗಿ 999 ಅಂತಂದ್ ಹೇಳಿದ್ರೆ ಆಲ್ಮೋಸ್ಟ್ 909 ವ್ಯಾಲ್ಯೂಸ್ ಗಳನ್ನ ಸ್ಟೋರ್ ಮಾಡ್ಕೋಬೇಕು. 999 ವ್ಯಾಲ್ಯೂಸ್ ಗಳನ್ನ ಸ್ಟೋರ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಇದನ್ನ ನಾವ್ ಹೆಂಗ್ ಬರಿತೀವಿ ಅಂದ್ರೆ
2n ಅಂತಂದ ಹೇಳಿ ಬರೀತೀವಿ. 2n ಸೇಮ್ ಹಿಂಗ ಕ್ಯಾಲ್ಕುಲೇಷನ್ ಮಾಡೋದಲ್ಲ ಅಂತಂದ ಹೇಳಿ. ಸೊ ಇವಾಗ ನೋಡ್ರಿ ಇದಕ್ ನಿಯರ್ ಆಗಿರೋದು ಯಾವ್ದು ಬರುತ್ತೆ ನೋಡ್ರಿ, 28 ಮಾಡ್ರಿ ಅಥವಾ 210 ಮಾಡ್ರಿ. ಸೊ ಯಾವ್ದು ನಿಯರ್ ಆಗತ್ತೆ 999ಗೆ? ಸೊ ಅಂದ್ರೆ 10 ಆಗತ್ತ. ಸೊ ಅಂದ್ರೆ ಟೋಟಲ್ ಆಗಿ 10 ಬಿಟ್ ಏನಪ್ಪಾ ಅಂತಂದ ಹೇಳಿದ್ರೆ ನಮಗ್ ಬೇಕಾಗತ್ತ. ಸೊ 999 ಡೆಸಿಮಲ್ ವ್ಯಾಲ್ಯೂಸ್ ಅನ್ನ ಸ್ಟೋರ್ ಮಾಡ್ಬೇಕಂತಂದ್ರೆ 999 ಡೆಸಿಮಲ್ ವ್ಯಾಲ್ಯೂಸ್ ಗಳನ್ನ ಸ್ಟೋರ್ ಮಾಡ್ಬೇಕಂದ್ರೆ ಎಷ್ಟು ಬೇಕು? 10 ಬಿಟ್ ಬೇಕಾಗತ್ತ. ಜಸ್ಟ್ ಇಷ್ಟೇ ನೆನ್ಪಿಟ್ಕೊಳ್ರಿ, ಬೇಡ ಮತ್ತೆ ಕನ್ಫ್ಯೂಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಯಾವ ರೀತಿಯದು ಅಂತಂದ ಹೇಳಿ ಕ್ವಶನ್ ಕೇಳಿದಾರೆ. ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಂತಂದ ಹೇಳಿದ್ರೆ ಏನ, ಮೊದಲು ಅದನ್ನ ಅರ್ಥ ಮಾಡ್ಕೋಬೇಕು. ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಂದ್ರೆ ಸೊ ಅದೊಂದೇನಪ್ಪ, ಆಪರೇಟಿಂಗ್ ಸಿಸ್ಟಮ್ ಅಂತಂದ ಹೇಳಿದ್ರೆ ಅದು ಕಂಪ್ಯೂಟರ್ ಒಳಗಡೆ ಬರ್ತೈತೆ. OS ಆಪರೇಟಿಂಗ್ ಸಿಸ್ಟಮ್ ಅಂತಂದ ಹೇಳ್ತೀವಿ. ಸೊ ಅದು ಬರಂಗಿಲ್ಲ. ಅದಾದ ನಂತರ ಕಂಪೈಲರ್ ಅಂತಂದ ಹೇಳಿದ್ವಿ, ಕಂಪೈಲರ್ ಅದು ಬರಂಗಿಲ್ಲ. ಸೊ ಕಂಪೈಲರ್ ಅಂತಂದ ಹೇಳಿದ್ರೆ ಏನ, ಹೈ ಲೆವೆಲ್ ಲ್ಯಾಂಗ್ವೇಜ್ ಅನ್ನ ಮಷಿನ್ ಲೆವೆಲ್. ಅದಾದ ನಂತರ IP ಅಡ್ರೆಸ್ ಆಗ್ತೇನ್ರಿ, ಬರಂಗಿಲ್ಲ ಅದು. ಸೊ ಅದೊಂದೇನಪ್ಪಾ ಅಂತಂದ ಹೇಳಿದ್ರೆ ಬ್ರೌಸರ್ ಅಂತಂದ ಹೇಳ್ತೀವಿ. ಅಂದ್ರೆ ಈಗ ಕ್ರೋಮ್ ಹೆಂಗೈತಲ್ಲ, ಇಂಟರ್ನೆಟ್ ಎಕ್ಸ್ಪ್ಲೋರರ್, ಕ್ರೋಮು, ಅದಾದ ನಂತರ ಸಫಾರಿ, ಇವೆಲ್ಲ ಏನಂತಂದ ಹೇಳಿದ್ರೆ ಬ್ರೌಸರ್ಸ್ ಅಂತಂದ ಹೇಳ್ತೀವಿ. ಕ್ಲಿಯರ್? ಸೊ ನಾವು ಇಲ್ಲಿ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ, ನಾವು ಯಾವ ಬೇಕಾದ ವೆಬ್ ಪೇಜ್ ಗಳನ್ನ ನಾವು, ಅಂದ್ರೆ ವೆಬ್ ಪೇಜ್ ಅಂತಂದ ಹೇಳಿದ್ರೆ ನೆನ್ಪಿಟ್ಕೊಂಡ್ರೆ ಯಾವ ಬೇಕಾದ ಪೇಜ್ ಗಳನ್ನ ಓಪನ್ ಮಾಡ್ತೀವಿ, ಯೂಟ್ಯೂಬ್ ಓಪನ್ ಮಾಡ್ತೀವಿ, ನಮ್ಗೆ ಏನ್ ಬೇಕಲ್ಲ ಅದನ್ನೆಲ್ಲ ಏನಂತಂದ ಹೇಳಿದ್ರೆ ಓಪನ್ ಮಾಡ್ತೀವಿ. ಅದು ಬ್ರೌಸರ್ ನಮ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಆ ನಮ್ಗೆ ಹೆಲ್ಪ್ ಮಾಡುತ್ತೆ. ಕ್ಲಿಯರ್? ಅದಾದ ನಂತರ ಈಗ IP ಅಡ್ರೆಸ್ ಅಂತಂದ ಹೇಳಿದ್ರೆ, IP ಅಡ್ರೆಸ್ ಅಂತಂದ ಹೇಳಿದ್ರೆ ನಮ್ಗೆ ಪ್ರತಿಯೊಬ್ಬರಿಗೂ ಒಬ್ಬೊಬ್ರಿಗೆ ಅಡ್ರೆಸ್ ಅದಾವಲ್ಲ, ಮನಿ ಅಡ್ರೆಸ್. ಸೇಮ್ ಹಂಗ ನಿನ್ ಮೊಬೈಲ್ ತಗೊಂಡೆ ಅಂತಂದ ಹೇಳಿದ್ರೆ ನಿನ್ ಮೊಬೈಲ್ಕೊಂದ್ ಮನಿ ಅಡ್ರೆಸ್ ಇರುತ್ತೆ, ಅಂದ IP ಅಡ್ರೆಸ್. ಒಂದ್ ಲ್ಯಾಪ್ಟಾಪ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಒಂದ್ ಅಡ್ರೆಸ್ ಇರುತ್ತೆ. ಅದನ್ನ ನಾವು ಪರ್ಟಿಕ್ಯುಲರ್ ಇರ್ತಾವ, ರಿಪೀಟ್ ಇರಂಗಿಲ್ಲ. ಸೊ ಅವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ IP ಅಡ್ರೆಸ್ ಅಂತಂದ ಹೇಳ್ತೀವಿ. ಒಂಥರ ಆಧಾರ್ ಕಾರ್ಡ್ ಅಡ್ರೆಸ್ ಇದ್ದಂಗ ಅವು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, POP3 ಅದಾದ ನಂತರ IMAP ಯಾವ ರೀತಿಯ ಇಮೇಲ್ ಖಾತೆಗಳಾಗಿದಾವ ಅಂತಂದ ಹೇಳಿ ಕ್ವಶನ್ ಅನ್ನ ಕೇಳಿದಾರ. ಸೊ ಇಲ್ಲ ಆಪ್ಷನ್ ಏನಾಗತ್ತ ಅಂತಂದ ಹೇಳಿದ್ರ, ಸೆಕೆಂಡ್ ಒನ್ ಆಗತ್ತೆ. ಒನ್ ಹ್ಯಾಸ್ ಟು ಬಿ, ಅಂದ್ರೆ ಮೇಲ್ ಓದಲು ಅಥವಾ ಬರೆಯಲು ಏನಂತಂದ ಹೇಳಿದ್ರೆ ಸರ್ವರ್ ಸಂಪರ್ಕ ಹೋಗ್ಬೇಕು ಅಂತಂದ ಹೇಳಿ. ಈಗ ನಾನು ಹೇಳ್ತೀನಿ ಕೇಳ್ರಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ರಿ. ಒಂದೇನಪ್ಪಾ ಅಂತಂದ ಹೇಳಿದ್ರೆ ಕನೆಕ್ಷನ್ ಇರುತ್ತೆ, ಅದನ್ನ ನಾವು ಸರ್ವರ್ ಅಂತ ಕರೆಯೋಣ, ಸರ್ವರ್. ಸೊ ಈಗ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ, ಇದು ಸರ್ವರ್. ಈ ಸರ್ವರ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಈ ಸರ್ವರ್ ಅಲ್ಲಿ ನಮ್ದು ಇಮೇಲ್ ಇರುತ್ತೆ ಅನ್ಕೊಡ್ರಿ. ಯಾರೋ ಒಬ್ರು ಕಳ್ಸಿರ್ತಾರ, ಆ ಸರ್ವರ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಇಮೇಲ್ ಬಂದಿರುತ್ತೆ. ನಾನೇನ್ ಮಾಡ್ಕೋಬಹುದು ಅಂತಂದ ಹೇಳಿದ್ರೆ, ಈ ಸರ್ವರ್ಗೆ ಅಂದ್ರೆ ಈ ಒಂದೊಂದು ಅಡ್ರೆಸ್ ಇರುತ್ತೆ, ಅದನ್ನ ಅಡ್ರೆಸ್ ನ ಯೂಸ್ ಮಾಡ್ಕೊಂಡು ನನ್ನ ಲ್ಯಾಪ್ಟಾಪ್ ಅಲ್ಲಿ ನಾನು ಕನೆಕ್ಟ್ ಮಾಡ್ಕೋತೀನಿ. ಕನೆಕ್ಟ್ ಮಾಡ್ಕೊಂಡು ಏನಂತಂದ ಹೇಳಿ ಇಂಟರ್ನೆಟ್ ಮುಖಾಂತರ ಇದನ್ನ ನಾನು ಎಕ್ಸೆಸ್ ಮಾಡಿದ್ನಿ ಅಂತಂದ ಹೇಳಿದ್ರೆ ನಂಗೆ ಇಮೇಲ್ ಬರುತ್ತೆ. ಸೊ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ನಾ ಏನ್ ಮಾಡ್ಬೋದು, ಮೊಬೈಲ್ ಇಂದ ಯೂಸ್ ಮಾಡ್ಕೋಬಹುದು ಡೈರೆಕ್ಟ್ ಆಗಿ, ಅಥವಾ ಮತ್ತೆ ಏನಂತಂದ್ರೆ ಐಪ್ಯಾಡ್ ಇಂದ ಯೂಸ್ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಾನು ಎಲ್ಲಿ ಬೇಕಾದಲ್ಲಿ ಯಾವಾಗ ಬೇಕಾದಾಗ ಯೂಸ್ ಮಾಡ್ಕೋಬಹುದು. ಸೊ ಅಂತದ್ನ ನಾವ್ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ POP3 ಅಂತ ಕರಿತೀವಿ. ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ 3 ಅಂತಂದ ಹೇಳ್ತೀವಿ. ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ಸರ್ವರ್ ಇಂದ ಏನಪ್ಪಾ ಅಂತಂದ ಹೇಳಿದ್ರೆ ನಾನು ಇಮೇಲ್ ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು. ಅದಾದ ನಂತರ ಸೊ IMAP ಅಂತಂದ ಹೇಳಿದ್ರೆ ನಾವೇನ್ ಹೇಳ್ತೀವಿ ಅಂದ್ರೆ ಇಂಟರ್ನೆಟ್ ಮೆಸೇಜ್ ಎಕ್ಸೆಸ್ ಪ್ರೋಟೋಕಾಲ್ ಅಂತಂದ ಹೇಳಿ. ಇಂಟರ್ನೆಟ್ ಮೆಸೇಜ್ ಎಕ್ಸೆಸ್ ಪ್ರೋಟೋಕಾಲ್ ಅಂತಂದ ಹೇಳಿ, ಎಕ್ಸೆಸ್ ಪ್ರೋಟೋಕಾಲ್. ಇದೇನ್ ಮಾಡ್ತೈತೆ ಅಂತಂದ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಸರ್ವರ್ ಹೋಗ್ಬಿಟ್ಟು ನೀವು ಅದನ್ನ ಓದಬಹುದು, ಅಥವಾ ನೆಕ್ಸ್ಟ್ ನೀವೇನಂತಂದ ಹೇಳಿದ್ರೆ ಅದನ್ನ ಬರಿಬಹುದು. ಇದು ಯಾವಾಗ್ಲೂ ಏನಪ್ಪಾ ಅಂತಂದ ಹೇಳಿದ್ರೆ ಸರ್ವರ್ ಒಳಗಡೆನೆ ಇರುತ್ತೆ. ಸರ್ ಇವಾಗ ಸರ್ವರ್ ಅಂದ್ರೆ ಏನ್ರಿ, ಇದಂದ್ರೆ ಏನ್ರಿ, ನಮ್ ಮೊಬೈಲ್ ಅಂದ್ರೆ ಏನ್ರಿ, ಏನು ಒಂದು ಗೊತ್ತಾಗವತ್ರಿ. ಈಗ ನೋಡ್ಪಾ ಏನಂತಂದ ಹೇಳಿದ್ರೆ ನೀನ್ ಮೊಬೈಲ್ದಾಗ ಯೂಸ್ ಮಾಡ್ತಿರ್ತಿ, ಅವಾಗ ಏನಂತಂದ ಹೇಳಿ ನಿನ್ಗೆ ಅಷ್ಟ ಬರ್ತೈತಿ. ಓಕೆ, ನಿನ್ಗೆ ಅಷ್ಟ ಬರ್ತೈತೆ. ಬಟ್ ಆದ್ರೆ ಇವಾಗ ಸ್ವಲ್ಪ ತುಂಬಾ ಇಂಪಾರ್ಟೆಂಟ್ ಇಮೇಲ್ ಗಳು ಇರ್ತಾವ, ಅವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಒಂದ್ ಸರ್ವರ್ನ ಮೇಂಟೈನ್ ಮಾಡ್ತಾರೆ. ಆ ಸರ್ವರ್ನ, ಈಗ ಸರ್ವರ್ ಹೆಂಗಂತಂದ ಹೇಳಿದ್ರೆ ಇನ್ನೊಂದ್ ಈಸಿಯಾಗಿ ಹೇಳ್ತಾನೆ. ಈಗ ಒಂದು ಒಂದೊಂದು ವೆಬ್ಸೈಟ್ ಇರ್ತೈತಿ. ಆ ವೆಬ್ಸೈಟ್ ಏನಪ್ಪಾ ಅಂತಂದ ಹೇಳಿದ್ರೆ ಅದ್ರೊಳಗೆ ಹಾಕಿರ ಅಂತಂದ ಹೇಳಿದ್ರೆ ಅದು ತಂತನ ರನ್ ಆಗ್ತೈತಿ. ನೀವ್ ಹೆಂಗ್ ಬೇಕಾದಂಗ ಏನಂತಂದ ಹೇಳಿದ್ರೆ ಯಾವ ಬೇಕಾದ ಆಪ್ ಗಳನ್ನ ಡೌನ್ಲೋಡ್ ಮಾಡ್ಕೊಂತಿರಲ್ಲ, ಅದನ್ನ ನಾವು ಸರ್ವರ್ ಅಂತ ಕರಿತೀವಿ. ಈ ಸರ್ವರ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ಇಮೇಲ್ ಬರುತ್ತೆ, ಡೈರೆಕ್ಟ್ ಆಗಿ ಅಲ್ಲಿ ಕನೆಕ್ಟ್ ಆಗ್ಬಿಟ್ಟು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಎಕ್ಸೆಸ್ ಮಾಡ್ತಾರೆ. ಸೊ ಅಂತವುಗಳನ್ನ ನಾವು POP3 ಮತ್ತು IMAP ಅಂತ ಕರಿತೀವಿ. ಸೊ ಇಷ್ಟೇನಂತಂದ ಹೇಳಿದ್ರೆ ಇವಾಗ ಸಾಕಾಕಂತಂದ ಹೇಳಿದ್ರೆ ಇನ್ನೂ ಕ್ವಶನ್ಸ್ ಗಳಿದಾವ, ತಲೆ ಎಲ್ಲ ಕೆಟ್ಟ ಹೋಗುತ್ತ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡೋಣ. ಜೈ ಹಿಂದ್.